ಮನೆ ನಿಮ್ ಮನೆಯವರು ನನ್ ಮನ್ಸಲ್ಲಿ ಅಚ್ಚ ಆಗ್ಬೇಕು. ನೀವ್ ಕವಿತಾನೆ, ಚೆನ್ನಾಗಿ ಹೇಳ್ಬೇಕಪ್ಪ. ಎಲ್ರ ಮನೆಗಳ ತರ ನಮ್ದು ಚಂದದ ಮನೆ. ದೊಡ್ಡ ಮನೆ, ಹೇಳಿದ್ನಲ್ಲ ನಮ್ಮಪ್ಪ ಹಿಟ್ಲರ್ ಗುರ್ರ ಅಂತ ಇರ್ತಾರೆ. ಶಿಸ್ತು ಅಂದ್ರೆ ಶಿಸ್ತು, ನಮ್ಗೆಲ್ಲ ಸುಸ್ತು. ಶೂಲೇಸ್ ಕಟ್ಟೋದು ಸರಿಯಾಗ್ದಿದ್ರು ಕೆಕ್ಕರ್ಸ್ಕೊಂಡು ನೋಡ್ತಾರೆ. ನಮ್ಮಮ್ಮ ಕ್ಯೂಟಿ ಕ್ಯೂಟಿ ಅಮ್ಮ. ನನಗೆ ಕೋಪ ಬಂದಾಗ ಅವ್ರಿಗೆ ಜಿಗಿಡ್ತೀನಿ, ಪ್ರೀತಿಯಿಂದ ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾರೆ. ಅಮ್ಮ ಮಗ ಲವ್ಲಿ. ನನಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಮ್ಮನ ಹತ್ರ ಎಲ್ಲ ಹೇಳ್ಕೊತೀನಿ. ಅಡಿಗೆ ಮನೆ ಅಂದ್ರೆ ಇನ್ನೂ ಇಷ್ಟ. ಅಣ್ಣ ಇದ್ದಾನೆ ಶ್ರೀರಾಮ್, ಡೇಟ್ ಶ್ರೀರಾಮಚಂದ್ರನೇ, ಪಿತೃವಾಕ್ಯ ಪರಿಪಾಲಕ. ಅಪ್ಪ ಏನ್ ಹೇಳಿದ್ರು ಮಾಡ್ತಾನೆ, ಸ್ವಂತಿಕೆ ಅನ್ನೋದೇ ಇಲ್ಲ. ಇನ್ನು ಅತ್ತಿಗೆ, ಅವ್ರಿಗಾದ್ರೂ ಸಿಟ್ಟು ಬರುತ್ತೆ ಅನ್ಕೊಂಡ್ರೆ ಅವರು ಅಪ್ಪನ ಪಾರ್ಟಿನೇ. ಅಪ್ಪನ್ ಕೇಳಿನೇ ರಂಗೋಲಿ ಹಾಕೋದು. ಕೊನೆಗೆ ಅಪ್ಪ ಹೇಳ್ದಾಗೆ ಮಾಡೋದು. ಆದ್ರೂ ಏನೇನು ಆಪ್ಷನ್ಸ್ ಇದೆ ಎಲ್ಲ ನೋಡ್ಕೊಂಡು ಅಪ್ಪಂಗೆ ಹೇಳೋಣ ಅಂತ ಅನ್ಕೊಂಡೆ. ಈಗಲೇ ಹೇಳಿದ್ರೆ ಅಪ್ಪ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ ಅಂತಾರೆ. ಏನು ಬೇಕಾಗಿಲ್ಲ, ಮಾವ ಏನು ಹೇಳ್ತಾರೋ ಹಾಗೆ ಮಾಡೋಣ. ನಿಮ್ಮನ್ನು ಅವರೇ ತಾನೇ ಓದಿಸಿ ಇಂಥ ಒಳ್ಳೆ ಮನುಷ್ಯನಾಗಿ ಮಾಡಿದ್ದು. ನಮ್ಮ ಪಾಪನು ಮಾವ ಹೇಳ್ದಾಗೆ ಬೆಳಿಬೇಕು ಅನ್ನೋ ಆಸೆ ನನಗೆ. ಹೋಗಿ ಕೇಳಲ್ವಾ? ಆಮೇಲೆ ಅಕ್ಕ ಅಶ್ವಿನಿ, ಭಾವ ರಾಕೇಶ್ನ ಮದುವೆಯಾಗಿ US ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಈಗ ಮನೆಗೆ ಬಂದಿದ್ದಾಳೆ. ಅವಳನ್ನ ಬಿಟ್ರೆ ದೊಡ್ಡಪ್ಪ ದೊಡ್ಡಮ್ಮ. ದೊಡ್ಡಪ್ಪ ತುಂಬಾ ಒಳ್ಳೆಯವರು. ಅವ್ರಿಗೂ ಅಪ್ಪನ ಕಂಡ್ರೆ ಆಗಲ್ಲ. ಅವ್ರನ್ನ ಎದುರಿಸೋ ಧೈರ್ಯನೂ ಇಲ್ಲ. ರಾಜೀವಿ, ನೀನೇ ಹೇಳ್ತಾ ಜಾನಕಿ ನಿನ್ನನ್ನ ಚೆನ್ನಾಗಿ ನೋಡ್ಕೊತಾನ ಅಥವಾ ನಾನು ಭಾರ್ಗವಿನ ಚೆನ್ನಾಗಿ ನೋಡ್ಕೊತೀನ? ಆಗಾಗ ಬಾಣ ಬಿಡ್ತಾರೆ, ಆದ್ರೆ ತಿರುಗು ಬಾಣ ಆಗುತ್ತೆ. ಇನ್ನು ನಾನ್ ಗೊತ್ತಲ್ಲ, ಇಂಥ ಜೈಲಲ್ಲಿ ಹುಟ್ಟಿರೋ ಶ್ರೀಕೃಷ್ಣ. ಏನ್ ಮಲಗ್ಬಿಟ್ರಾ? ಡಿಸ್ಟರ್ಬ್ ಮಾಡ್ಬಿಟ್ರಿ. ನಿಮ್ ಮನೆಗೆ ಹೋಗಿದ್ದೆ, ವಾಪಸ್ ಕರೆಸ್ಕೊಂಡ್ರಲ್ಲ. ಏನು ನಮ್ ಮನೆಗ? ಹಾಗೆ ನಿಮ್ ಮನೆ ಹೇಗಿರ್ಬೋದು ಅಂತ ನೋಡ್ತಾ ನಿಂತಿದ್ದೆ. ನಮ್ ಮನೆಗ್ ಬಂದ್ ನೋಡಿ, ಗೊತ್ತಾಗುತ್ತೆ. ಒಂದೇ ದಿವ್ಸಕ್ಕೆ ಉಸಿರು ಕಟ್ಟುತ್ತೆ. ಒಂಥರ ಚೆನ್ನಾಗಿದೆ ನಿಮ್ ಮನೆ.
ಕನ್ಸಲ್ಲಿ ಹೋಗಿ ಬರೋದಕ್ಕೆ ಚೆನ್ನಾಗಿರುತ್ತೆ ರೀ. ನಮ್ಮ ಮನೇಲಿ ಬಂದಿರಿ, ಆಗ ಗೊತ್ತಾಗುತ್ತೆ. ಓಕೆ, ನಿಮ್ ಬಗ್ಗೆ ಹೇಳಿ. ನಾನ್ ಹೇಳಲ್ಲ ರೀ, ಇದು ಮೋಸ. ನನ್ ಕತೆ ಕೇಳ್ಬಿಟ್ಟು ನಿಮ್ ಕತೆ ಹೇಳೋದಿಲ್ಲ ಅಂತೀರಾ? ಹೇಳಿದ್ರೆ ಅಳು ಬರುತ್ತೆ, ಅದಕ್ಕೆ ನಾನು ಹೇಳಲ್ಲ. ಲಕ್ಮ್ಯಾನ್, ನನ್ನ ಲೈಫ್ನಲ್ಲಿ ನನ್ನ ಸರ್ವಸ್ವಾನು ನಮ್ಮಮ್ಮನೇ. ಸಂತೋಷವಾಗಿರೋದನ್ನ ನಮ್ಮಮ್ಮನೇ ನನ್ ಕಲ್ಸ್ಕೊಟ್ಟಿದ್ದು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಲು ಅಮ್ಮ. ತಕ್ಕಮಟ್ಟಿಗೆ ಚೆನ್ನಾಗಿರೋ ಮನೆನೂ ಕಟ್ಟಿದ್ದು ಅಮ್ಮನೇ. ನಾನು ಅಮ್ಮನ ಜೊತೆ ಬ್ಯಾಂಕಿಗೆ ಹೋಗ್ತಿದ್ದೆ. ಬರ್ತಾ ಅಮ್ಮನನ್ನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ಲು, ಜಾತ್ರೆ ತೋರಿಸ್ತಿದ್ಲು, ಟೂರ್ಗೆಲ್ಲ ಹೋಗ್ತಿದ್ವಿ. ಒಂದಿನ ಇದ್ದಕ್ಕಿದ್ದಂತೆ ನನ್ ಬಿಟ್ಟು ಹೊರಟೋದ್ಲು. ಸಾವಿನ ಹಾಸಿಗೆ ಎಲ್ಲೋ ನಗುವಿದೆ, ಹೊಸ ಉಸಿರಿನ ನಗುದ್ ಕಲ್ಸ್ಬಿಟ್ಟು ಹೋದ್ಲು. ಅಮ್ಮಂಗ್ ತಾನು ಮೊದಲೇ ಸಾಯ್ತೀನಂತ ಗೊತ್ತಿತ್ತಂತೆ, ಆದ್ರೆ ಒಂದಿನೂ ತೋರಿಸ್ಕೊಳ್ಳಿಲ್ಲ. ಗೊತ್ತಾ, ಇವತ್ತು ನಮ್ಮಮ್ಮ ತೋರಿಸಿದ ದಾರಿಲೇ ನಾನು ನಡೆಯೋದು. ಮುಚ್ಚುತ್ತಿದೆ ಬದುಕ ಕತ್ತಲ ಹಾದಿಗೆ, ಬದುಕ ಕತ್ತಲ ಹಾದಿಗೆ ಭರ